ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಒಂದು ವಿಚಾರ ಹೇಳ ಬ್ರದರು, ಕಾಂಗ್ರೆಸ್ ಹೋಗ್ತಾರೆ ಅನ್ನೋದು ಊಹಾಪೋಹದ ಮಾತುಗಳು, ನಮ್ಮ ವಿರೋಧಿಗಳ ಮಾತುಗಳು. ಅಷ್ಟು ಬಿಟ್ಟರೆ ನಾನು ಒಂದೇ ಒಂದು ಸಂದರ್ಭ ಸಮಯ ಅಪ್ಪಿತಪ್ಪಿಯೂ ಸಹ ಬಾಯಿ ತಪ್ಪು ಸಹ ಕಾಂಗ್ರೆಸ್ ಪಕ್ಷದ ಮುಖಂಡರ ಜೊತೆಲಿ ಬೇರೆಯವ್ರ ಜೊತೆಲಿ ಮಾತಾಡೋದನ್ನು ದಾಖಲಾತಿಗಳು ಕೊಡಲಿ. ನಾನು ಇವತ್ತೇ ಶಾಸಕತ್ವ ರಾಜೀನಾಮೆ ಕೊಡ್ತೀವಿ. ಇವತ್ತು ನಿಖಿಲಣ್ಣ ಇರೋ ತನಕ, ಕುಮಾರಣ್ಣ ಇರೋ ತನಕ, ದೇವೇಗೌಡ ಪಾಜೂರು ಇರೋ ತನಕ, ರೇವಣ್ಣ ಸಾಹೇಬರು ಸಹ ನಮ್ಮನ್ನು ಗೌರವ ನಡೆಸ್ಕೊತಾ ಇದ್ದಾರೆ. ಒಬ್ಬ ಸಾಮಾನ್ಯ ರೈತನ ಕರ್ಕೊಂಡ್ಬಂದು ಇವ್ರು ಶಾಸಕನ ಮಾಡಿದ್ದಾರೆ. ನಾನು ಇವತ್ತು ಕಾಂಗ್ರೆಸ್ಗೆ ಹೋಗಿ ಇವತ್ತು ಕಾಂಗ್ರೆಸ್ ಶಾಸಕರೇ ಅಲ್ಲಿ ನಿಮಗೆಲ್ಲ ಗೊತ್ತಿದೆ ಪರಿತಪಿಸ್ತಾ ಇರೋದು. ಅವ್ರಿಗೇ ಅನುದಾನ ಇಲ್ಲ, ಇರುವಂಥ ಶಾಸಕರನ್ನೇ ಗೌರವಿತ ನೋಡ್ಕೋತಾ ಇಲ್ಲ, ನನ್ನನ್ನು ವಿಶೇಷವಾಗಿ ಪ್ರೀತಿ ಗೌರವ ನೋಡ್ಕೋತಾ ಇದ್ದಾರೆ. ನಾನು ಕಾಂಗ್ರೆಸ್ಗೆ ಹೋಗುವಂಥ ಮನಸ್ಥಿತಿ ನನಗೆ ಯಾಕೆ ಬರಬೇಕು? ಅಲ್ಲಿಗೆ ಹೋಗಿ ಅಟ್ಲೀಸ್ಟ್ ಈಗ ಹೋಗಿ ಮಾಡ್ಕೊಳ್ಳೋಂಥದ್ದೇನಿದೆ ನನ್ನಲ್ಲಿ. ನಮ್ಮನ್ನು ಅಟ್ಲೀಸ್ಟ್ ಇಲ್ಲೇ ಇವಾಗ ಅಟ್ಲೀಸ್ಟ್ ನಮ್ಮ ಪಕ್ಷದ ಕಾರ್ಯಕರ್ತರು ನಾನು ಪಂಚರತ್ನ ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ವಿಶೇಷವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬಂದಕ್ಕಿಂತ ಅದಕ್ಕಿಂತ ಹೆಚ್ಚಿನ ಪ್ರೀತಿ ಗ್ರಾಮಕ್ಕೆ ಸ್ವಾಗತ ಮಾಡಿಕೊಂಡು ಪ್ರೀತಿ ಗೌರವಿಸಿದ ನಡ್ಕೊಂಡಿದ್ದಾರೆ. ಇವತ್ತು ನಿಖಿಲಣ್ಣವರು ಸಹ ಸಂಕಷ್ಟ ಪರಿಸ್ಥಿತಿಯಲ್ಲಿ ನನ್ನನ್ನು ನಮ್ಮ ಕೊಟ್ಟಂಥ ಮಾತಂತೆ ನನ್ನ B.Pharm ಕೊಟ್ಟು MLA ಮಾಡಿದ್ದಾರೆ. ಒಬ್ಬ ಸಾಮಾನ್ಯ ರೈತನಿಗೆ ಮಗನಿಗೆ ನನ್ನ MLA ಮಾಡ್ತಾನೆ ಅಂತ ಅಂದ್ಬಿಟ್ಟು ನಾವು ಕನ್ಸ್ಕೊಂಡಿದ್ವಾ? MLA ಆಗಿದ್ದೀನಿ. ರಾಜಕಾರಣದಲ್ಲಿ ಇದೇ ಕ್ಲೋಸ್ ಆಗಲಿ, ನಾವು ನಿಖಿಲ್ನವ್ರ ಲೀಡರ್ಶಿಪ್ಪಲ್ಲಿ ಪಕ್ಷ ಕಟ್ತೀವಿ, ಅವ್ರ ಜೊತೆ ಹೋಯ್ತೀವಿ. ಅದು ಬಿಟ್ಟರೆ ಬೇರೆ ಪಕ್ಷದ ಮಾತೇ ಇಲ್ಲ. ಅವ್ರು ಯಾರಿಗೆ ಅದು ಯಾವುದೋ ನಿಮ್ಮಲ್ಲಿ ವಾಹಿನಿ TV ಕೊಟ್ಟಿದ್ದಾರೆ, ಅದು ಯಾವ ಗ್ರೌಂಡ್ಸ್ ಮೇಲೆ ಮಾಡಿಕೊಟ್ಟಿದ್ರೆ ಗೊತ್ತು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.